ಬನ್ರಪ್ಪ, ನಮ್ಮ ಫಸ್ಟ್ ರ್ಯಾಂಕ್ ರಾಜು ದಿನಚರಿ ನೋಡೋಣ. ಸರ್, ಸ್ವಲ್ಪ ಈ ಅಡ್ರೆಸ್ ಎಲ್ಲಿ ಬರ್ತೈತೆ ಅಂತ ಹೇಳ್ತೀರಣ? ಓ, ಈ ಅಡ್ರೆಸ್ ನನಗೆ ಗೊತ್ತು. ನಾನು ಇಲ್ಲಿಗೆ ಹೋಗಿದ್ದೀನಿ. ಹೀಗೆ ಸ್ಟ್ರೈಟ್ ಹೋದ್ರೆ ಒಂದ್ ಸರ್ಕಲ್ ಸಿಗುತ್ತೆ. ಅದ್ರ ಸರ್ಕಂಫರೆನ್ಸ್ ಅಲ್ಲೇ 180 ಡಿಗ್ರಿ ಕವರ್ ಮಾಡಿದ್ರೆ ಒಂದ್ ಡಯಾಗ್ನಲ್ ರೋಡ್ ಬರುತ್ತೆ. ಆ ಡಯಾಗ್ನಲ್ ರೋಡ್ 3/4 ಗೆ ಒಂದ್ ಪರ್ಪೆಂಡಿಕ್ಯುಲರ್ ರೋಡ್ ಬೈಸೆಕ್ಟ್ ಮಾಡುತ್ತೆ. ಆಮೇಲೆ ಗೊತ್ತಾಯ್ತಾ? ಬೇರೆ ಮಂದಿ ಕೇಳ್ಬೇಕನ್ನೋದು ಗೊತ್ತಾಯ್ತು. ಎಬರೇಸಿ ನನ್ನ ಮಗನ. ಡ್ಯಾಡಿ, ರಿಸಲ್ಟ್ಸ್ ಬಂತು. ಸೈನ್ಸ್ ಅಲ್ಲಿ 99, ಮ್ಯಾಥ್ಸ್ ಅಲ್ಲಿ 100. ಡ್ಯಾಡಿ ಒಂದ್ ನಿಮಿಷ. ಥ್ಯಾಂಕ್ ಯು ಡ್ಯಾಡಿ. ಪೆನ್ ಕೊಡ್ತೀರಾ ಪ್ಲೀಸ್? ಪೆನ್ನ? ಅಯ್ಯೋ, ನನ್ ಫೋಟೋ. ಎಕ್ಸ್ಕ್ಯೂಸ್ ಮಿ ಲೇಡಿ, ಸ್ವಲ್ಪ ನಿಮ್ ಸ್ಕರ್ಟ್ ಎತ್ತೀರಾ? ನನ್ ಫೋಟೋ ತಕೊಂತೀನಿ. ವಾಟ್? ಸೈನ್ಸ್ ಅಲ್ಲಿ 99, ಮ್ಯಾಥ್ಸ್ ಅಲ್ಲಿ 100. ಹಿಂಗ ಕೇಳೋದು? ಏನೋ ತೀರೋ ಏನೋ, ಸ್ಕರ್ಟ್ ಎತ್ತಿ ಫೋಟೋ ತಗೋತಾನಂತೆ. ಯಾವುದೇ ಕಾರಣಕ್ಕೂ ಕ್ಲಾಸಿನ ಒಂದು ಪೀರಿಯಡ್ ಕೂಡ ಮಿಸ್ ಮಾಡ್ತಿರ್ಲಿಲ್ಲ. ಈಗಲೇ ಕ್ಲಾಸಿಗೆ ಲೇಟ್ ಶಾಂತಿ, ಎಲ್ಲಿಗೆ ಹೊರಟೆ? ಈಗಲೇ ಟೈಮ್ ಆಗಿದೆ. ಪ್ರಿನ್ಸಿಪಲ್ ಕ್ಲಾಸ್ ಬೇರೆ. ಚೋಡ್ರಾಜು, ಅವಳು ಓಡಾಕ್ತಾ ಇದ್ದಾಳೆ. ಎವ್ರಿ ಪೀರಿಯಡ್ ಇಸ್ ಇಂಪಾರ್ಟೆಂಟ್, ಗೊತ್ತಾ ನಿನಗೆ? ಇಷ್ಟ ದಿನ ಗೊತ್ತಿರ್ಲಿಲ್ಲ, ಇವಾಗ ಚೆನ್ನಾಗ್ ಗೊತ್ತಾಗ್ತಾ ಇದೆ. ಏನ್ ಗೊತ್ತಾಯ್ತು? ಏಕಿ ಒಂದೇ ಒಂದ್ ಪೀರಿಯಡ್ ಮಿಸ್ ಆಗಿದಕ್ಕೆ ಶಾದಿ ಮಾಡ್ಕೋ, ಇಲ್ಲಾಂದ್ರೆ ಸೂಸೈಡ್ ಮಾಡ್ಕೋತೀನಿ ಅಂತ ಓಡೋಗ್ತಾ ಇದ್ದಾಳೆ. ಅರ್ಥ ಆಗ್ಲಿಲ್ವಾ? ಎಲ್ರು ಲವ್ ಅಲ್ಲಿ ಬೀಳಿಸ್ತಾರೆ, ಆದ್ರೆ ನಾನು ನಿಲ್ಲಿಸ್ದೆ. ಅದೇ ಪ್ರಾಬ್ಲಮ್ ಆಗಿದ್ದು. ಇನ್ನೂ ಅರ್ಥ ಆಗ್ಲಿಲ್ವಾ? ಅದಕ್ಕೆ ನೀನ್ ಫಸ್ಟ್ ರ್ಯಾಂಕ್ ರಾಜು. ಹೋಗೋ ಕ್ಲಾಸ್ಗೆ. ಶಾಂತಿ, ಪ್ರತಿಯೊಂದು ಡೌಟ್ ಪ್ರಿನ್ಸಿಪಲ್ ಹತ್ರ ಹೋಗಿ ಕೇಳೋನು ಇದನ್ನು ಕೇಳ್ದ. ಯಾಕ್ರಿ ನಗ್ತೀರಾ? ಪಾಪ, ಅವನು ಇಂಜಿನಿಯರಿಂಗ್ ಸ್ಟೂಡೆಂಟು. ಬಯಾಲಜಿನೋ ಜುವಾಲಜಿನೋ ಓದಿದ್ರೆ ಬುಕ್ಕಲ್ಲಿ ಇರ್ತಿತ್ತು, ತಿಳ್ಕೊತಾ ಇದ್ದ. ಸಾರ್, ನಾನಿದು 9ನೇ ಕ್ಲಾಸ್ ಆಗಿದ್ದಾಗೆ ತಿಳ್ಕೊಂಡಿದ್ದೆ ಕಣೆ. ಹೇಳಿ. ಶಡ ಬಾಯ್ಸೆ ಬಸವ, ಯಾವತ್ತಲ್ಲಿ ಎಲ್ಲಿ ಏನ್ ಮಾತಾಡ್ಬೇಕು ಅಂತ ಕಾಮನ್ ಸೆನ್ಸ್ ಇಲ್ಲ ನಿನ್ಗೆ? ಯೂಸ್ಲೆಸ್ ಫೆಲೋ. ಸಾರ್, ಕಾಮನ್ ಅಲ್ಲ ಸರ್, ಕಾಮತ್ ಸೆನ್ಸ್ ಇರ್ಬೇಕು ಕಣೆ. ಹೇಳಿ. Excuse me, Mrs. I'm still Miss. Oh, okay. Miss, ನೀವೇನಾದ್ರೂ ನಿನ್ನೆ ರಾತ್ರಿ 12 ಗಂಟೆಗೆ ಕಾಲ್ ಮಾಡಿದ್ರಾ? ಇಲ್ವಲ್ಲ? ಹೌದಾ? ಮತ್ತೆ ಬೆಳಿಗ್ಗೆ ಎದ್ದು ನೋಡಿದಾಗ ಒಂದ್ ಮಿಸ್ ಕಾಲ್ ಅಂತ ಇತ್ತು. ಸಿಂಗಲ್ ಮಿಸ್ ನೀವೇನಾ ಮಿಸ್? ಇಲ್ಲಪ್ಪ. ನಾಚಿಕೆ. ಓ ಮೈ ಗಾಡ್, ಐ ಮಿಸ್ ಯು ಮಿಸ್. ಓ ಮೈ ಗಾಡ್, ಟಚ್ ಫೋನ್ ಬೇರೆ ಇಟ್ಟಿದ್ದೀರಾ? ಯಾವಾಗ್ಲೂ ಟಚ್ಚಲ್ಲೇ ಇರಿಪ್ಪ. ಅಯ್ಯಯ್ಯೋ, ಎಸ್ಕೇಪ್. ಫಸ್ಟ್ ರ್ಯಾಂಕ್ ರಾಜು ಬರ್ಬಿಟ್ಟ ಕಡ. ಆ ರಾಜು ನೋಡಿ ಯಾಕೆ ಎದ್ರಕೊಂತೀಯ? ಲೇ, ನಾವು ಹುಡುಗಿರ್ ಜೊತೆ ಇದ್ದಾಗ ನನ್ ಮಗ ಬರ್ಬಿಟ್ರೆ ಡೇಂಜರ್ ಕಡೋ. ಲೇ, ನಿನಗಿನ್ನ ಗೊತ್ತಿಲ್ಲ ಕಡೋ, ಅವ್ನು ನನಗೇನೇನ್ ಮಾಡಿದಾನೆ ಗೊತ್ತಾ? ಪ್ರಿಯಾ ಅಂತ ನಾನು ಇಷ್ಟಪಡ್ತಾ ಇದ್ದಿದ್ದು ಹುಡುಗಿ, ದಿನ ಅವಳು ಕಾಳಾಗ್ತಾ ಇದ್ದೆ. ಯಾವನು ಕಿತ್ತೋಗಿರೋನ್ ಹೇಳ್ದ, ಇವಳು ಫಸ್ಟ್ ರ್ಯಾಂಕ್ ರಾಜು ಫ್ರೆಂಡು, ಅವನ್ ಹೆಲ್ಪ್ ತಗೊಂಡ್ರೆ ಇವಳು ಬಿದ್ದೇ ಬೀಳ್ತಾಳೆ ಅಂತ. ಅದಕ್ಕೆ ಒಂದಿನ ಅವನ್ನ ಕರೆದೆ. ರಾಜು, ನಾನ್ ತುಂಬಾ ದಿನದಿಂದ ಟ್ರೈ ಮಾಡ್ತಾ ಇದ್ದೀನಿ ಕಾಳಾಕಕ್ಕೆ, ಬೀಳ್ತಾನೆ ಇಲ್ಲ ಕಣೋ, ನೀನೇ ಹೆಲ್ಪ್ ಮಾಡೋ. ಏನಕ್ಕೆ ಕಾಳಕ್ಕ? ಯಾ, ಕೊಡು. ಏಯ್, ವಾಟ್ ಆರ್ ಯು ಡೂಯಿಂಗ್ ಮ್ಯಾನ್? ಯಾಕೆ ಹೆಂಗಿದೆ ಮೈಗೆ? ಚಪ್ಲಿ ಹೊಸದು ತೆಗಿಲ? ಡ್ರೆಸ್ ಕೂಡ ಹೊಸದೇ ಇದ್ದಂಗಿದೆ. ಬಸ್ ನಿನ್ನೆ ಏನ್ ಮಾಡ್ಬೇಕಂತ ಗೊತ್ತಾಗ್ಲಿಲ್ಲ. ಇವತ್ತು ಹೇಳಿ ಏನ್ ಮಾಡ್ಬೇಕಂತ ಮಾಡ್ತೀನಿ. ನೀನೇನು ಮಾಡ್ಬೇಡ, ನಾನೇನ್ ಹೇಳ್ತೀನೋ ಅಷ್ಟ್ ಮಾತ್ರ ಮಾಡು. ನನ್ಗೆ ಹೆಲ್ಪ್ ಮಾಡು ಅಷ್ಟೇ ಸಾಕು. ನಾನು ನಿನ್ನ ಪ್ರೀತಿ ಮಾಡ್ಬೇಕು. ಇದಕ್ಕೆ ಇಂಗ್ಲಿಷ್ ನಲ್ಲಿ ಏನಂತಾರೆ? ನಾನು ನಿನ್ನ ಪ್ರೀತಿ ಮಾಡ್ಬೇಕು. ಯಾ, ಲವ್
ಐ ವಾಂಟ್ ಟು ಮೇಕ್ ಲವ್ ಟು ಯು ಅಷ್ಟೇನಾ ಇನ್ನೇನಾದ್ರು ಆಳವಾಗಿ ಸೋ ಡೀಪ್ಲಿ ಅಂಟಿಲ್ ಇಟ್ ಟಚ್ ಯುವರ್ ಹಾರ್ಟ್ ಅಂತ ಹೇಳು. ಅಷ್ಟೇನಾ? ಒಂದ್ ನಿಮಿಷ. ಐ ವಾಂಟ್ ಟು ಮೇಕ್ ಲವ್ ಟು ಯು. ಯಾ, ಸೋ ಡೀಪ್ಲಿ ಅಂಟಿಲ್ ಇಟ್ ಟಚ್ ಯುವರ್ ಏನು ಹೇಳ್ಕೊಟ್ಟ ಮರ್ತೈತಲ್ಲ, ಏನ್ರಿ ಅದು? ಏನಮ್ಮ, ಏನಾಯ್ತು? ಯಾಕೆ ಅಳ್ತಾ ಇದ್ಯಾ? ಸರ್, ಆ ಫಸ್ಟ್ ರ್ಯಾಂಕ್ ರಾಜು ನಮ್ಮಿಬ್ಬರ ಬಗ್ಗೆ ಏನೇನೋ ಹೇಳ್ಕೊಂಡ್ ಬಂದಿದ್ದಾನೆ ಸರ್. ನಂಗೇನೋ ಇವನ್ ಮೇಲೆ ಡೌಟ್. ಇವನೇ ಎಲ್ಲ ಹೇಳ್ಕೊಟ್ಟಿರ್ಬೇಕು. ಅಯ್ಯೋ ಸಾರ್, ನೀವು ಇಷ್ಟ ನಾನು ಅಮಾಯಕ ಇದ್ದಂಗೆ ಸರ್. ನಿಮ್ಮೇಲೆ ಸರ್, ನನಗೂ ಇದಕ್ಕೇನೋ ಸಂಬಂಧ ಇಲ್ಲ ಸರ್. ನನ್ಗೇನು ಗೊತ್ತಿಲ್ಲ ಸರ್. ಬಸವ, ಆ ಫಸ್ಟ್ ರ್ಯಾಂಕ್ ರಾಜು ಕರಿ. ಸರ್, ಏನ್ ರಾಜು, ನೀನು ಇವರಿಬ್ರ ಬಗ್ಗೆ ಏನೋ ಹೇಳ್ಕೊಂಡ್ ಬಂದಿದ್ಯಂತೆ ಕಾಲೇಜೆಲ್ಲ? ಓ ಅದ ಸರ್, ಇವರಿಬ್ರು ಒಟ್ಟಿಗೆ ಮಲಗಿದಿನ ನಾನ್ ನೋಡ್ದೆ ಸರ್. ನಿಜ ಹೇಳ್ತಾ ಇದೆಯೇನೋ? ಹೌದು ಸರ್, ಕ್ಲಾಸ್ಮೇಟ್ಸ್ ಯಾರು ನೋಡಿಲ್ಲ, ನಾನು ಒಬ್ನೇ ನೋಡಿದ್ದು. ಏನಮ್ಮ ಇದು? ಸರ್, ನಾನಂತ ಹುಡುಗಿನ ಸರ್. ಒಂದ್ ವೇಳೆ ಮಲ್ಗುದ್ರು ಇಂಥ ಕೋತಿ ಜೊತೆನಾ? ನೀ ಎಲ್ಲಿ ನೋಡ್ದೆ ರಾಜು? ಎಂತ ಕೆಮಿಸ್ಟ್ರಿ ಸರ್, ಹಾ, ಎಂತ ಕೆಮಿಸ್ಟ್ರಿ ಕ್ಲಾಸ್ ಸರ್ ನಮ್ ಕೆವಿಜೆ ಸರ್ದು. ಅಂತ ಕ್ಲಾಸಲ್ಲಿ ಇವರಿಬ್ರು ಮಲಗಿದ್ದಾರೆ ಸರ್. ಅದನ್ನ ನಾನ್ ನೋಡ್ದೆ, ಅದನ್ನೇ ಎಲ್ಲರಿಗೂ ಹೇಳ್ದೆ ಸರ್. ಅಯ್ಯೋ ಅಯ್ಯೋ, ಈ ತರ ಹೇಳಿದ್ರೆ ತಪ್ಪರ್ಥ ಆಗತ್ತಯ್ಯ. ಮತ್ತೆ ಕ್ಲಾಸಲ್ಲಿ ಮಲ್ಗೋದ್ ತಪ್ಪಲ್ವಾ ಸರ್? ಹಂಗೂ ಮಲಗ್ಬೇಕು ಅಂದ್ರೆ ಇಬ್ರು ಮನೆಗೆ ಹೋಗಿ ಮಲ್ಕೊಳ್ಳಿ. ನೋಡಮ್ಮ, ಗೊತ್ತಾಗದೆ ಏನೇನೋ ಹೇಳಿದಾನೆ. ನೀನ್ ಹೋಗಿ ಕ್ಲಾಸ್ ಅಟೆಂಡ್ ಮಾಡಮ್ಮ. ಆಮೇಲೆ ದಯವಿಟ್ಟು ಕ್ಲಾಸಲ್ಲಿ ಮಲ್ಕೋಬೇಡಮ್ಮ. ಇಟ್ಸ್ ಅ ಬ್ಯಾಡ್ ಹ್ಯಾಬಿಟ್. ಫಸ್ಟ್ ರ್ಯಾಂಕು ಹೇಳೋದೇನು ಹೇಳ್ದೆ, ಬಟ್ ಇದು ಕೇಳೋದಕ್ಕೇನೆ ಇಷ್ಟು ಸಾಕತ್ತಾಗಿದೆ. ಏನೇನಾದ್ರೂ ನಾನು ಅವಳು ಇಬ್ರು ಹಿಂಗೆ ಬರೀ ಓದಿ ಮರಳಾದ ನಮ್ಮ ಫಸ್ಟ್ ರ್ಯಾಂಕ್ ರಾಜು ಕೂತ್ಕೊಳ್ತಾ ಇದ್ದದ್ದು ಫಸ್ಟ್ ಬೆಂಚು. ಲೈಫ್ ಅಲ್ಲಿ ಫ್ರೆಂಡ್ ಅಂತ ಇದ್ದದ್ದು ಒಬ್ಬನೇ. ಆಬ್ವಿಯಸ್ಲಿ ಅವನು ಸೆಕೆಂಡ್ ರ್ಯಾಂಕು. ಫೋನ್ ಮಾಡ್ರ, ಇವತ್ತಿದೆ ಅವನಿಗೆ. ಫೋನ್ ಮಾಡ್ತಿದಾರ, ಏನ್ ಮಾಡ್ಲಿ? ತಗೊಳ್ಳೋ, ಅವ್ರಿಲ್ಲ ಅಂತ ಹೇಳೋ. ಹಲೋ ಸರ್, ಅವ್ರ ಕ್ಲಾಸಲ್ಲಿ ಇಲ್ವಂತೆ. ಮತ್ತೆಲ್ಲ ಅವ್ರಂತ. ಒಂದ್ ನಿಮಿಷ ಸರ್, ಕೇಳಿ ಹೇಳ್ತೀನಿ. ಎಲ್ಲಿದ್ದಾನೆ ಅಂತ ಕೇಳ್ತಿದ್ದಾರೆ. ಅಲ್ಲ ನಾನು ಬಂದ್ರ ಏನೋ ಈ ತರ ಫಿಟ್ಟಿಂಗ್ ಇಟ್ಬಿಟ್ಟೆಲ್ಲೋ, ಕೊಡ. ಹಾಯ್, ಡೇಟ್. ಅಯ್ಯೋ, ಇದಲ್ಲ ಕಣೋ. ಡೇಟ್ ಪ್ಲೀಸ್. ಮತ್ಯಾವ ಡೇಟ್ ಇರ್ಬೋದು? ಈ ಡೇಟ್ ಅಲ್ಲ. ಮತ್ತೆ ಡೇಟ್ ಅಂದ್ರೆ ಹುಡುಗ ಹುಡುಗಿ ಆಚೆ ಹೋಗೋದು ಅಂತ. ಇಲ್ಲಪ್ಪ, ನಾನ್ ಬರಲ್ಲ. ಹೋಗ್ಲಿ, ನಿನ್ನೆ ಕೊಟ್ಟಿದ್ ಲೆಟರ್ಗೆ ಆನ್ಸರೇ ಮಾಡ್ಲಿಲ್ಲ. ಆನ್ಸರಾ? ಅದ್ರಲ್ಲಿ ಅದು ಕ್ವಶನ್ ಇರ್ಲಿಲ್ಲ, ಬರೀ ಐ ಲವ್ ಯು ಅಂತ ಸೆಂಟೆನ್ಸ್ ಇತ್ತು. ಅಯ್ಯೋ, ಯಾಕೋ ನೀನ್ ಹಿಂಗೆ? ನೋಡೋರೆಲ್ಲ ಹೇಗಿದ್ದಾರೆ? ಯಾಕೆ ನೀನ್ ಎಲ್ರ ತರ ಸೋಷಿಯಲ್ ಆಗಿರಲ್ಲ? ನಾನು ಸೈನ್ಸ್ ಸ್ಟೂಡೆಂಟು, ಅದಕ್ಕೆ. ರಾಜು, ಕಮ್ ಆನ್, ಲೆಟ್ಸ್ ಬಿ ಸೀರಿಯಸ್. ಇವತ್ ರಾತ್ರಿ ಫ್ರೀ ಇದೆಯಾ? ಹಾ, ಇದೀನಿ. ಏನ್ ವಿಷಯ? ಏನ್ ಪ್ಲಾನು? ನೈಟ್ರೇಟ್. ರೇಟಾಚಿ ನೈಟ್ರೇಟ್, ಸೋಡಿಯಂ ನೈಟ್ರೇಟ್ ಬಗ್ಗೆ ನೋಟ್ಸ್ ಬರ್ಕೊಂಬ. ನಮಸ್ತೆ ಅಂಕಲ್. ನೀನೇನ ರಾಜು? ಹಬ್ಬ ನೋಡಿದ್ರೆ ಖುಷಿ ಆಗತ್ತೆ ಕಣಯ್ಯ. ಇಷ್ಟೊತ್ತು ಒಳಗಡೆ ನಿಮ್ ಡ್ಯಾಡಿ ನಿನ್ ಬಗ್ಗೆನೆ ಮಾತಾಡ್ತಿದ್ರು. ಅದೇನ್ ಹೆಮ್ಮೆ ಪಡ್ತಾರೆ ನಿನ್ ಬಗ್ಗೆ. ನನ್ ಮಗನೂ ಇದಾನೆ, ನೋಡ್ ತಿಳ್ಕೊ. ನಿಮ್ಮಪ್ಪ ಹೇಳ್ದಂಗೆ ನೀನ್ ನಿಜವಾಗ್ಲು 24 ಕ್ಯಾರೆಟ್ ಗೋಲ್ಡೇ ಕಣಯ್ಯ. ಆಕ್ಚುಲಿ ಅಂಕಲ್, ನಮ್ಮಪ್ಪ ನನ್ನ ಹೊಗಳೋದಲ್ಲ, ನಾನು ಅವ್ರನ್ನ ಹೊಗಳಬೇಕು. ಆ 24 ಕ್ಯಾರೆಟ್ ಗೋಲ್ಡ್ಗೆ ಎಷ್ಟು ಕಷ್ಟಪಟ್ಟು ಅಗತ್ ತೆಗಿಬೇಕೋ, ಈ 24 ಕ್ಯಾರೆಟ್ ಗೋಲ್ಡ್ಗೂ ಅಷ್ಟೇ ಕಷ್ಟಪಟ್ಟಿದ್ದಾರೆ ಅಂಕಲ್. ಕತ್ಲು ಬೆಳಕು ನೋಡ್ದೆ, ಹಗ್ಲು ರಾತ್ರಿ ನೋಡ್ದೆ, ಬೆವರು ಸುರಿಸಿದ್ದಾರೆ ಅಂಕಲ್.
ಎಷ್ಟು ಓವರ್ ಟೈಮ್ ಕೆಲಸ ಮಾಡಿದಾರಂತ ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಅಂಕಲ್. ನಮ್ಮಮ್ಮಂಗ್ ಮಾತ್ರ ಗೊತ್ತು, ಬೇಕಾದ್ರೆ ಕೇಳಿ. ನೋಡಿ ಡ್ಯಾಡಿ ನಿಮ್ ಗೋಲ್ಡ್. ರಾಜು ಬಂದೆ ಮಮ್ಮಿ. ಹಾ ಮಮ್ಮಿ. ಅಂಗಡಿಗೆ ಹೋಗಿ 1 ಲೀಟರ್ ನಂದಿನಿ ಹಾಲ್ ತಗೊಂಬಾ. ಹಾಗೆ ಕಾಫಿ ಪುಡಿ ಇದ್ರೆ ನೋಡು. ಎಕ್ಸ್ಕ್ಯೂಸ್ ಮೀ, ಇದು ನಂದಿನಿ? ನಾನೇ ನಂದಿನಿ, ಹೇಳಿ. ಓ, ನೀವೇನ ನಂದಿನಿ? ನಮ್ಮಮ್ಮ ಹೇಳಿದರೆ ನಂದಿನಿ ಹಾಲೇ ತಗೋಬಾ ಅಂತ. ನಿಮ್ ಹತ್ರ 1 ಲೀಟರ್ ಹಾಲ್ ಸಿಗ್ಬೋದಾ? ಓ, ಯಾಕೆ ಸ್ಟಾಕ್ ಇಲ್ವಾ? ಖಾಲಿ ಆಗಿದ್ಯಾ? ಸರಿ, ಯಾವಾಗ ಬರುತ್ತೆ ಅವಾಗ ಕರೀರಿ, ನಾನು ಬಂದು ತಗೊಂಡೋಗ್ತೀನಿ. ಅಣ್ಣ ಏನಾಯ್ತಮ್ಮ? ಏನ್ ಬೇಕು ಸರ್? ಹಾಲು, ನಂದಿನಿ ಹಾಲು. ಹಾಲ್ ತಾನೆ ಕೊಡ್ತೀನಿ. ಏನ್ ಸರ್ ಹಿಂಗ ಕೇಳೋದು? ಇನ್ನೇನ್ ಬೇಕು ಸರ್? ಹಾಗೆ ಕಾಫಿ ಪುಡಿ ಇದ್ರೆ ನೋಡು. ಕಾಫಿ ಪುಡಿ ಇದೆಯಾ? ಎಷ್ಟ್ ಪ್ಯಾಕೆಟ್ ಕೊಡ್ಲಿ? ಬೇಡ ಬೇಡ, ನಮ್ಮಮ್ಮ ಇದ್ರೆ ನೋಡು ಅಂತ ಹೇಳಿದ್ದಾರೆ, ನೋಡ್ದೆ. ಬರ್ತೀನಿ. ಇವನು ಹೀಗಿದ್ದಾನೆ ಅಂದ್ರೆ ಲೈಫ್ ಅನ್ನೋದು ಸುಮ್ಮನೆ ಬಿಡುತ್ತಾ? ಈಗ ನಿಮ್ಗಿರೋ ಡೌಟ್ ನನಗೂ ಇರೋದು. ರೀ ಸ್ವಾಮಿ, ಇಲ್ಲೆಲ್ಲ ಹುಚ್ಚ ಬರ್ದ್ರಿ, ಪೊಲೀಸರು ಬಂದು ಹಿಡ್ಕೊಂಡು ಹೋಗ್ತಾರೆ. ಹಿಡ್ಕೊಂಡು ಹೋಗ್ಲಿ ಬಿಡ್ರಿ, ಇಲ್ಲೇ ಹುಯ್ದು ವೇಸ್ಟ್ ಆಗೋ ಬದಲು ಇದನ್ನ 150 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಡಿಸ್ಟಿಲ್ ಮಾಡಿದ್ರೆ ಸಾಲ್ಟ್ ಪ್ರಿಪೇರ್ ಮಾಡಬಹುದು. ನಿಮಗೆ ಶುಗರ್ ಇದೆಯಾ? ಇಲ್ವಲ್ಲ, ಯಾಕೆ? ಶುಗರ್ ಇದ್ರೆ ಶುಗರ್ ಪ್ರಿಪೇರ್ ಮಾಡಬಹುದು. ನೀವು ಫಸ್ಟ್ ರ್ಯಾಂಕಾ? ರಾಜು, ಫಸ್ಟ್ ರ್ಯಾಂಕ್ ರಾಜು.